ಹೇಳಿ ಶಿವಕುಮಾರ್. ಮೇಡಮ್, ಒಂದು 2 ನಿಮಿಷ ಫ್ರೀ ಇದ್ದೀರಾ? ಮಾತಾಡ್ಬೋದಾ? ಮಾತಾಡಿ ಶಿವಕುಮಾರ್. ಮೇಡಮ್, ಅವಾಗಲೇ ಅಶೋಕ್ ಸರ್ ಕಾಲ್ ಮಾಡಿದ್ರು. ಇಮಿಡಿಯೇಟ್ ಆಗಿ ಅವ್ರ ಅಕೌಂಟ್ಗೆ 4 ಲಕ್ಷ ಟ್ರಾನ್ಸ್ಫರ್ ಮಾಡಕ್ಕೆ ಹೇಳಿದ್ರು. ಏನಕ್ಕೆ ಅಂತ ಹೇಳಿಲ್ಲ ಮೇಡಮ್. ಕೇಳಬೇಕಿತ್ತಲ್ಲ ಶಿವಕುಮಾರ್ ನೀವು. ಕೇಳಿದೆ ಮೇಡಮ್. ನನ್ನ ಹತ್ರನೇ ಲೆಕ್ಕ ಕೇಳ್ತೀರಾ ಅಂತ ಬೇಜಾರು ಮಾಡ್ಕೊಂಡ್ರು. ಇದಕ್ಕೆ ಮುಂಚೆನೂ 2 ಸಲ ಈ ಥರನೇ ಮಾಡಿದ್ದಾರೆ ಮೇಡಮ್. ಅಮೌಂಟ್ ತಗೋತಾ ಇದ್ದಾರೆ, ಆದರೆ ಏನು ಪರ್ಪಸ್ ಅಂತ ಹೇಳ್ತಾ ಇಲ್ಲ ಮೇಡಮ್. ಆಡಿಟಿಂಗ್ ಮಾಡಬೇಕಾದ್ರೆ ತುಂಬ ತೊಂದರೆ ಆಗುತ್ತೆ ಮೇಡಮ್. 20-30 ಸಾವಿರ ಅಂದರೆ ಪರ್ಸನಲ್ ಎಕ್ಸ್ಪೆನ್ಸಸ್ ಅಂತ ಲೆಕ್ಕ ತೋರಿಸ್ಬೋದು, ಬೇರೆದೆಲ್ಲ ಮಿಸ್ಲೇನಿಯಸ್ ಅಂತ ಲೆಕ್ಕ ತೋರ್ಸೋಕ್ಕಾಗಲ್ಲ ಮೇಡಮ್. ಶಿವಕುಮಾರ್, ನೀವು ದುಡ್ಡಿನ ವಿಷಯದಲ್ಲಿ ಯಾರೇ ಆದ್ರೂ ಮುಲಾಜೆ ನೋಡ್ಬೇಡಿ. ದುಡ್ಡು ತಗೊಳ್ಳೋದು ಇಶ್ಯೂ ಅಲ್ಲ. 1 ರೂಪಾಯಿ ಖರ್ಚಾದ್ರೂ ಅದಕ್ಕೆ ಲೆಕ್ಕ ಬೇಕು. ಕಂಪನಿ ಅನ್ಕೊಂಡ ಹಾಗೆ ಇಷ್ಟ ಬಂದ ಹಾಗೆ ಲೆಕ್ಕ ಬರೆಯೋದಕ್ಕಾಗಲ್ಲ. ಇಷ್ಟು ವರ್ಷಗಳಿಂದ ಬಿಸ್ನೆಸ್ ಮಾಡ್ತಿದ್ದೀರಾ, ಅಷ್ಟೋ ಗೊತ್ತಾಗಲ್ವಾ ನಿಮ್ಗೆ? ದುಡ್ಡಿನ ವಿಷಯದಲ್ಲಿ ನಾನೇ ಆದ್ರೂ ಅಷ್ಟೇ, ಲೆಕ್ಕ ಕೊಡದೆ ಮನಿ ಟ್ರಾನ್ಸ್ಫರ್ ಮಾಡಬೇಡಿ. ಮೇಡಮ್, ನಾನು ಅವ್ರ ಹತ್ರ ಈ ಥರ ಸ್ಟ್ರಿಕ್ಟ್ ಆಗಿ ಮಾತಾಡೋಕ್ಕಾಗಲ್ಲ ಮೇಡಮ್. ಏನೇ ಆದರೂ ನನಗೆ ಲಿಮಿಟೇಷನ್ ಇದೆ ಅಲ್ವಾ? ಆಯ್ತು ಬಿಡಿ, ನಾನೇ ಮಾತಾಡ್ತೀನಿ. ಹಾ ಮೇಡಮ್, ಇನ್ನೊಂದು ವಿಷಯ, ನಾನು ನಿಮ್ಮ ಹತ್ರ ಕಂಪ್ಲೇಂಟ್ ಮಾಡಿದೆ ಅನ್ನೋ ಥರ ಮಾತಾಡಬೇಡಿ. ನೀವೇ ಕೇಳ್ತಾ ಇದ್ದೀರಾ ಅನ್ನೋ ಥರ ಕೇಳಿ. ಡೋಂಟ್ ವರಿ ಶಿವಕುಮಾರ್, ನಾನು ಅದನ್ನ ಹ್ಯಾಂಡಲ್ ಮಾಡ್ತೀನಿ. ನೀವು ಹೇಳಿದ್ದು ಕೂಡ ಒಳ್ಳೇದೇ ಆಯ್ತು. ಅವ್ರ ತಪ್ಪೇನನ್ನೋದು ಪ್ರಾರಂಭದಲ್ಲೇ ಕಂಡು ಹಿಡಿದ್ರೆ ಸರಿ ಮಾಡ್ಬೋದು. ತುಂಬಾ ಮುಂದಕ್ಕೆ ಹೋದ್ರೆ ಅದನ್ನ ಸರಿ ಮಾಡೋದಕ್ಕೆ ಆಗಲ್ಲ. ವ್ಯವಹಾರದಲ್ಲಿ ಗಂಡ ಹೆಂಡತಿ ಮಕ್ಕಳು ಯಾವ್ದು ಲೆಕ್ಕಕ್ಕೆ ಬರಲ್ಲ. ಬರೀ ದುಡ್ಡು ನಾವು ಪಡೋ ಕಷ್ಟ, ಅದು ಮಾತ್ರ ಲೆಕ್ಕಕ್ಕೆ ಬರೋದು. ಇದರಿಂದ ಅಶೋಕ್ ಬೇಜಾರಾದ್ರೂ ನಾನೇನು ಮಾಡೋದಕ್ಕಾಗಲ್ಲ. ಕಂಪನಿ ಅನ್ನೋದು ಬರೀ ಮನೆಯವ್ರಿಗೆ ಸಂಬಂಧಪಟ್ಟಿದ್ದಲ್ಲ. ಅದನ್ನ ನಂಬ್ಕೊಂಡು ಸಾವಿರಾರು ಕುಟುಂಬಗಳು, ಸಾವಿರಾರು ಸಂಸಾರಗಳು ನಡೆಯುತ್ತೆ. ಒಬ್ರಿಗೆ ಬೇಜಾರಾಗತ್ತೆ ಅಂತ ಎಲ್ಲಾರ್ಗೂ ತೊಂದರೆ ಮಾಡಕ್ಕಾಗಲ್ಲ. ಅಶೋಕ್ ಹತ್ರ ನಾನೇ ಮಾತಾಡ್ತೀನಿ ಬಿಡಿ. ಸರಿ ಮೇಡಮ್, ಆಯ್ತು. ಅದೇ ಏನೋ ಇವಳು ಇನ್ನೂ ಮಲ್ಕೊಂಡಿಲ್ಲ. ಇಷ್ಟೊತ್ತಾದ್ರೂ ಸೋಫಾ ಮೇಲೆ ಕೂತಿದ್ದಾಳೆ. ಅಶೋಕಂಗೋಸ್ಕರ ಕಾಯ್ತಿದ್ದಾಳ. ಆ ಕಾಲ ಎಲ್ಲ ಹೋಯ್ತಮ್ಮ. ಈಗ ಅವ್ರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗೇ ಸರಿ ಇಲ್ಲ. ಅಶೋಕ್ ಬಂದ, ಅಶೋಕ್ ಬಂದ. ಅಶೋಕ್, ಏನು? ಶಿವಕುಮಾರ್ ಹತ್ರ 4 ಲಕ್ಷ ಯಾಕೆ ತಗೊಂಡ್ರಿ? ಓ, ಅಷ್ಟು ಬೇಗ ಹೇಳ್ಬಿಟ್ನ ಅವನು. ಮೊಬೈಲ್ ನೆಟ್ವರ್ಕ್ಗಿಂತ ಭಾಳ ಬೇಗನೆ ಇನ್ಫಾರ್ಮೇಶನ್ ಕೊಟ್ಬಿಟ್ಟಿದ್ದಾನೆ. ಅಶೋಕ್, ಶಿವಕುಮಾರ್ ಅವ್ರನ್ನ ಅವನು ಇವನು ಅಂತೆಲ್ಲ ಮಾತಾಡ್ಬೇಡಿ. ಅದವ್ರ ಕ್ಯಾರೆಕ್ಟರ್ ಅಲ್ಲ. ಮತ್ತ ನಿನಗೆ ಯಾಕೆ ಕಾಲ್ ಮಾಡಿ ಹೇಳಬೇಕು? ನಾನು ದುಡ್ಡು ಕೇಳಿದ್ರೆ ಏನೂ ಪ್ರಶ್ನೆ ಮಾಡ್ದಲೆ ಬಾಯಿ ಮುಚ್ಕೊಂಡು ಟ್ರಾನ್ಸ್ಫರ್ ಮಾಡ್ಬೇಕು ತಾನೆ. ತಗೊಳ್ಳೋ ಎಲ್ಲ ದುಡ್ಡಿಗೂ ಲೆಕ್ಕ ಕೊಡೋಕ್ಕಾಗಲ್ಲ. ಅರ್ಥ ಇಲ್ಲದೆ ಮಾತಾಡ್ಬೇಡಿ ಅಶೋಕ್. ತಗೊಳ್ಳೋ ದುಡ್ಡಿಗೆ ಲೆಕ್ಕ ಕೊಟ್ಟಿಲ್ಲ ಅಂದ್ರೆ ಆಡಿಟಿಂಗ್ ಮಾಡ್ಬೇಕಾದ್ರೆ ತೊಂದರೆ ಆಗತ್ತಲ್ವಾ?
4 ಲಕ್ಷ ಅನ್ನೋದು ಚಿಕ್ಕ ಅಮೌಂಟ್ ಅಲ್ಲ. ಯಾವ್ದಕ್ ಖರ್ಚಾಗಿದೆ ಅಂತ ಲೆಕ್ಕ ಕೊಡ್ಲೇಬೇಕು. ಆಡಿಟಿಂಗ್ ಅಲ್ಲಿ ಪ್ರಾಬ್ಲಮ್ ಆದಾಗ ನಾನು ಅವ್ರನ್ನ ಪ್ರಶ್ನೆ ಮಾಡ್ತೀನಲ್ವಾ, ಅದಕ್ಕೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿರೋದು. ಇವೆಲ್ಲ ನಿಮ್ಗೊಂದು ನೆಪ ಅಷ್ಟೇ. ಆಡಿಟರ್ಸ್ಗೆ ಇದೆಲ್ಲ ಮ್ಯಾನೇಜ್ ಮಾಡಕ್ಕೆ ಗೊತ್ತಿರುತ್ತೆ. ಏನು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಅವ್ರ ಪರ್ಸ್ನಲ್ ಎಕ್ಸ್ಪೆನ್ಸಸ್ನೆಲ್ಲ ಸರಿಯಾದ ರೀತಿಯೆಲ್ಲ ಲೆಕ್ಕ ಕೊಡ್ತಾರೆ. ಯಾರ ಹತ್ರ ಹೇಳ್ತಿದ್ಯಾ ಇದನ್ನೆಲ್ಲ? ಇಷ್ಟು ವರ್ಷ ನಾನು ಈ ಕಂಪ್ನಿಗೋಸ್ಕರ ದುಡ್ದಿದ್ದೀನಿ. ಸಂಬಳ ಅಂತ ತಗೊಂಡ್ರು ಈ 4 ಲಕ್ಷ ಯಾವ ಲೆಕ್ಕ? ಜುಜುಬಿ. ಸರಿ ಆಯ್ತು, ಮುಂದಿನ ತಿಂಗಳಿಂದ ನೀವು ಸ್ಯಾಲ್ರಿ ತಗೊಳ್ಳಿ. ತಿಂಗಳಿಗೆ 1.5 ಲಕ್ಷ. ಅದು ನಿಮ್ ದುಡ್ಡು. ಅದನ್ನ ನೀವು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಯಾರಿಗ್ ಬೇಕಾದ್ರೂ ಕೊಡಿ. ನಾನದನ್ನ ಕೇಳಕ್ ಬರಲ್ಲ. ಶಿವಕುಮಾರ್, ಮೇಡಮ್, ನಾಳೆ ಬೆಳಗ್ಗೆನೆ ಅಶೋಕ್ ಅಕೌಂಟ್ಗೆ ತಿಂಗಳಿಗೆ 1.5 ಲಕ್ಷದ ಹಾಗೆ 7 ಇಯರ್ಸ್ಗೆ ಎಷ್ಟಾಗುತ್ತೋ ಲೆಕ್ಕ ಮಾಡಿ ಅವ್ರ ಅಕೌಂಟ್ಗೆ ಸೆಂಡ್ ಮಾಡ್ಬಿಡಿ. ಅದನ್ನ ಅವ್ರ ಸ್ಯಾಲ್ರಿ ಅಂತ ಅಕೌಂಟಲ್ಲಿ ತೋರಿಸಿ. ಸರಿ ಮೇಡಮ್, ಆಯ್ತು. ನಿಮ್ ಸ್ಯಾಲ್ರಿ ನಾಳೆ ನಿಮಗೆ ಬಂದ್ಬಿಡುತ್ತೆ. ಏಯ್, ಇಷ್ಟೊಂದು ದುರಂಕಾರನ ನಿನಗೆ? ದುಡ್ಡಿದೆ ಅನ್ನೋ ಅಹಂಕಾರ ಅಲ್ವಾ ನಿಂಗೆ? ಈಗೋ ದುಡ್ಡಿದೆ ಅನ್ನೋ ಈಗೋ ನಿಂಗೆ? ನೀವು ಹೇಳೋ ಹಾಗೆ ದುರಹಂಕಾರನೇ ಇದ್ದಿದ್ರೆ ಕಂಡೋರ್ ಮನೆಯಲ್ಲಿ ಪಾತ್ರೆ ತಿಕ್ಕೋ ಕೆಲಸ ಮಾಡ್ತಿರ್ಲಿಲ್ಲ ನಾನು. ಎಲ್ಲದನ್ನು ದೂರ ಮಾಡ್ಕೊಂಡು ನನ್ನ ಹತ್ರ ಇದ್ದದನ್ನ ಬಳಸ್ಕೊಂಡು ಮತ್ತೆ ನನ್ನ ಸಾಮ್ರಾಜ್ಯನ ಕಟ್ತಾ ಇದ್ದೀನಿ. ಆದ್ರೆ ನಾನು